ಮತ್ತು ಎಸ್ ಐ ಟಿನೂ ಸತ್ಯ ಹೊರಗೆ ಹಾಕ್ತದೆ ಅನ್ನೋಂಥ ವಿಶ್ವಾಸ ಕಡಿಮೆ ಆಗಲಿಕ್ಕತ್ತದ. ಆದರೂ ಒಂದು ನ್ಯಾಯದ ಮೇಲೆ ವಿಶ್ವಾಸ ಇಟ್ಟಂತಹ ನಮ್ಮ ಈ ದೂರುದಾರರು ಅಥವಾ ಸಾಕ್ಷಿದಾರರು ಅದೇ ಕಾಲಕ್ಕೆ ಚೆನ್ನೈನನ್ನು ಬೆದರಿಸಿದ್ದು ಮಾಡಿದ್ದು, ಅವರಿಗೆ ದೌರ್ಜನ್ಯ ಎಸಗಿದ್ದು, ಇನ್ನುಳಿದ ನಮ್ಮಲ್ಲಿ ಈ ದೂರುದಾರರಲ್ಲಿ ಒಬ್ಬರಿಗೆ ದೌರ್ಜನ್ಯ ಎಸಗಿದ್ದು ಅವೆಲ್ಲ ರಿಪೋರ್ಟ್ಗಳು ನೋಡಿದಾಗ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ನ್ಯಾಯಾಲಯ ಇವರಿಗೆ ಎನ್ಕ್ವೈರಿಗೆ ಮತ್ತೇನೋ ಮಾಡ್ಬೋದು. ಆ ಮೂರು ಅಧಿಕಾರಿಗಳಿಗೂ ಯಾರು ಇದ್ರ ಹಿಂದಿದ್ದಾರೆ ಆ ಅಧಿಕಾರಿಗಳು ಎನ್ಕ್ವೈರಿ ಆಗ್ಬೋದು ಇಲ್ಲವೋ ನೋಡೋಣ ಅಂತ ಹೇಳ್ತಾ ಇದು ಈ ಡೆವಲಪ್ಮೆಂಟ್ ಅದು. ಆದರೆ ಇದು ಒಳ್ಳೆಯ ಡೆವಲಪ್ಮೆಂಟ್ ಅಲ್ಲ. ಸರ್ಕಾರದಲ್ಲಿ ಅದರಲ್ಲೂ ಸಿದ್ದರಾಮಯ್ಯನವರು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡ ಇದರ ತನಿಖೆ ನಡೆಸಬೇಕು. ಈಗಂತ ಇದರಲ್ಲಿ ಅವರು ಶಿಕ್ಷೆಗೆ ಅರ್ಹರಂತಲ್ಲ, ತನಿಖೆ ನಡೆಸುವಂಥ ಕೆಲಸವನ್ನು ಮಾಡಿಸ್ಬೇಕು. ಅವ್ರು ಯಾರು ಅಧಿಕಾರಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ದೂರುದಾರರು ತನಿಖೆ ಮಾಡಿ ಸತ್ಯದ ಹೊರಗೆ ತರಬೇಕು. ಜೊತೆಗೆ ಇದು ಒಟ್ಟಾರೆ ಇದರಿಂದ ವ್ಯಕ್ತಿ ಅಥವಾ ನಾವೇನು ಇವತ್ತು ಶೋಷ ಪಡ್ತಾ ಇದ್ವಿ ಆ ವ್ಯಕ್ತಿ ಮೇಲೆ ತನಿಖೆಯಾರ ಅಟ್ಲೀಸ್ಟ್ ಆಗಲಿ, ಸುಳ್ಳಾಗಲಿ ನಂತರ ತನಿಖೆ ಶುರುವಾಗಲಿ ಅಂತ ಹೇಳ್ತಾ ನಮಗನಿಸಿದ ಕೆಲವು ಮಾತಾಡಿದ್ವಿ. ಅದೇ ಕಾಲಕ್ಕೆ ಶಶಿಧರ್ ಭಟ್ ಅವರ ಒಂದು ಸ್ಫೋಟಕ ಒಂದು ಏನೋ ಅವರಲ್ಲಿ ಸಿಕ್ಕಂತಲ್ಲ ಸುದ್ದಿಗೆ ನಮ್ಮ ಬೆಂಬಲವಾದ ಮತ್ತು ಇವೆಲ್ಲ ಇವತ್ತಿನ ಆದಂಥ ಡೆವಲಪ್ಮೆಂಟ್ ನೋಡಿದಾಗ ಹೌದು ನಿಶ್ಚಿತವಾಗಿ ಇದು ಆ ಯಜಮಾನರ ಆ ದೊಡ್ಡವರ ಬುಡಕ್ಕೆ ಹೋಗುವಂಥದ್ದು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇನ್ನು ತನಿಖೆ ಮಾಡಬೇಕಾಗಿ ಸರ್ಕಾರ ಇಲ್ಲ ನ್ಯಾಯಾಂಗ ಏನು ಮಾಡ್ತಾರೆ ಅನ್ನೋ ಹೇಳ್ತಾ ಒಟ್ಟು ಡೆವಲಪ್ಮೆಂಟ್ ಶಶಿಧರ್ ಭಟ್ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಒಳ್ಳೆಯ ಒಂದು ಸ್ಪೀಡ್ ನ್ಯೂಸ್ ಮೂಲಕ ತಮ್ಮ ಸುದ್ದಿಗಳಿದ್ರಲ್ಲಿ ಕಣ್ಣಿಟ್ಟಿದ್ದಾರೆ ಏನು ಡೆವಲಪ್ ಆಗ್ತಾಯಿದೆ ಅನ್ನುವಂಥದ್ದು. ಕೆಲವೊಬ್ಬರು ಜವಾಬ್ದಾರಿ ವಹಿಸಿಕೊಂಡು ಮಾಡುವಂಥದ್ದು ಅದು ಪ್ರಾಮಾಣಿಕತೆ ಪರವಾಗಿ ಸತ್ಯದ ಪರವಾಗಿ ಹೋರಾಟ ಮಾಡುವಂಥದ್ದು ಒಬ್ಬ ಪತ್ರಕರ್ತರ ಧರ್ಮ. ಆ ಧರ್ಮ ಅವ್ರು ಮಾಡಿದರೆ ಆ ಧರ್ಮಕ್ಕೆ ನಮ್ಮ ಬೆಂಬಲ ನಮ್ಮ ವಾಹಿನಿ ಮೂಲಕ ಇದೆ ಅಂತ ಈ ಮೂಲಕ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನ್ಯೂಸ್ ಅರ್ಥಾತ್ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.